ಓಕೆ ಸರ್, ಇದು 64 ಜನ ಹೆಂಡತಿರನ್ನ ಕೊಂದು ಸಮಾಧಿ ಮಾಡಿದ ಜಾಗ. ಜಾಗ ಸರ್. ಹಾಂ, ಲೋಕಲ್ ಹೆಸರು ಸಾಟ್ ಖಬರ್. ಸಾಟ್ ಖಬರ್. ಮತ್ತು ಇದಾಗ ಆ್ಯಕ್ಚುಲಿ ಸರ್ ಮತ್ತು ದಾಖಲೆ ಇಲ್ಲ, ಹಾಂ ಸರಿ. ಪುರಾವೆನೂ ಇಲ್ಲ ಸರ್. ಜಿಲ್ಲಾ ಹೇಳಿದ ಕತೆ ಹಾಂ ಇಷ್ಟೋ ಇದು ಎಂಟ್ರಿ ಆಗಿಲ್ಲ. ಹೌದು, ಇದು ದಾಖಲೆ ಆಗಿಲ್ಲ. ಆಗಿಲ್ಲ. ಬಿಜಾಪುರ 7ನೇ ರಾಜ ಸುಲ್ತಾನ್ ಹಜರತ್ ಮೊಹಮ್ಮದ್ ಅಲಿ ಆದಿಲ್ ಶಾ, ಆತನ ದಂಡನಾಯಕ ಅಫ್ಜಲ್ ಖಾನ್ ಶಿವಾಜಿ ಕೂಡ ಯುದ್ಧಕ್ಕೆ ಹೋಗೋ ಮುಂಚೆ ತಮ್ಮ ಇದ್ದು 64 ಹೆಂಡತಿ ಜೀವಂತ ಕೊಂದು ಹೋಗಿರ್ತದೆ ಹೇಳ್ತಾರೆ. ಕರೆದು ಪುರಾವೆ ದಾಖಲೆ ಇಲ್ಲ. 64 ಜನ ಹೆಂಡತಿಗಳು ಮತ್ತು 44 ಗೋರೆ ಮಾತ್ರ ಇದೆ. ಗುರಿ ಇದೆ. ಗೋರೆ ತೋರಿಸಿ ಬನ್ನಿ. ಅದಕ್ಕೆ ಪುರಾವಿಲ್ಲ, ದಾಖಲೆ ಸರಿನಾ ಇಲ್ಲ. ಹಾಂ, ಜನ ಹೇಳಿ ಲೋಕಲ್ ಜನ ಹೇಳಿದ ಕತೆ ಸರ್. ಹಾಂ, ಕೊಲೆ ಮಾಡಿದ್ರು ಅಂತನಾ? ಹಾಂ, ಈ ಕೊಲೆ ಅಂದರೆ ಹಂಗಂತ ಹಿಂದೊಂದು ಬಾವಿ ಇದೆ, ಆ ಬಾವಿನ ಜೀವಂತ ಸೈಜ್ ಹೋಗಿದ್ರು ಹೇಳ್ತಾರೆ. ಹಾಂ, ಬಾವಿಗೆ ತಳ್ಳಿ ಸಾಯಿಸ್ಬಿಟ್ರು ಅಂತ. ಹಾಂ, ಎಸ್ ಎಸ್ ಎಸ್. ಓಕೆ. ಅದಕ್ಕೆ ಮತ್ತು ನಾಟ್ ಪುರಾವೆ, ಹಾಂ, ಅದು ದಾಖಲೆ ಇಲ್ಲ. ದಾಖಲೆ ಇಲ್ಲ. ದಾಖಲೆ ಇಲ್ಲ, ಪುರಾವೆ ಇಲ್ಲ. ಜನ ಹೇಳುವಂತ ಮಾತಿದೆ. ಹಾಂ, ಜನ ಹೇಳಿದ್ರೆ ಮಾತಾ. ಹಾಂ ಅದ್ರೂ ಅದೇ ಸ್ಪೀಚ್ ಕೊಟ್ಟಿನಿ ಸರ್. ಹಾಂ ಹೌದು. ಹಾಂ, ಯಾಕೆ ಮತ್ತು ಸಮಾಧಿ ಇದೆ ಅಂದರೆ ಪುರಾವೆ ಬೇಕಾ ಸರ್? ಹೌದು ಹಾಂ, ಹೌದು. 64 ಹೇಳ್ತಾರೆ ಸರ್. ಖರೆ ಅದೇ ಆ್ಯಕ್ಚುಲಿ 63 ಸಮಾಧಿ ಇದೆ ಸರ್. ಹಾಂ, ಒಂದು ಸಮಾಧಿ ಖಾಲಿ ಇದೆ. ಖಾಲಿ ಇದೆ. ಹಾಂ, ತೋರಿಸ್ತೀನಿ. ಕಡೆಗೆ ಅವ್ರಿಗೆ ಕೊಂತಲ್ಲ ಶಿವಾಜಿ ಮಹಾರಾಷ್ಟ್ರನಲ್ಲಿ ಹಾಂ ಪ್ರತಾಪಗಢ, ಅಲ್ಲಿ ಅವ್ರ ಸಮಾಧಿ ಇದೆ. ಹಾಂ ಹಾಂ, ಭಾಳ ದೊಡ್ಡ ದಂಡನಾಯಕ ಸರ್ ಅವರು. ಹಾಂ, ಮಾಧುಶಾ ರೈಟ್ ಹ್ಯಾಂಡ್ ಸರ್ ಅವರು. ಆದಿಲ್ ಶಾಗೆ ರೈಟ್ ಹ್ಯಾಂಡ್. ಎಸ್ ಸರ್, ಎಸ್. ನೋಡಿ, ಇಲ್ಲಿ ಒಂದು ಮಸೀದಿ ಇದೆ. ಈ ಮಸೀದಿ ಹೆಸರು ಮೊಹಮ್ಮದಿಯಾ ಮಸ್ಜಿದ್ ಸರ್. ಮೊಹಮ್ಮದಿಯಾ ಮಸ್ಜಿದ್. ಮಸ್ಜಿದ್. ಮತ್ತು ಆ ಕಾಲಕ್ಕೆ ಒಂದು ಸಿಖ್ ಊರು ಇದು. ಹಾಂ, ಈ ಹೆಸರು ಅಫ್ಜಲ್ಪುರ್. ಅಫ್ಜಲ್ಪುರ್. ಈಗ ಇದು ಏನಾಗತ್ತಾರೆ ಅಫ್ಜಲ್ಪುರ್ ಟೆಕಿಯಾ. ಟೆಕಿಯಾ ಅಂದ್ರೆ ಬಡಾವಣೆ ಅಥವಾ ಊರು, ಲೇಔಟ್ ಥರ. ಲೇಔಟ್ ಥರ. ಎಸ್. ಅಂದರೆ ಸರ್, ಈಗ ಅದು ಒಂದೊಂದು ಊರಿಗೆ ಒಂದೊಂದು ಮಸೀದಿ ಥರ, ಮಸೀದಿ ಇದ್ದಂಗೆ ಇದ್ದಾಗೆ. ಎಸ್ ಸರ್, ಒಂದು ಊರು, ಒಂದು ಓಣಿ. ಹಾಂ ಹಾಂ, ಇಲ್ಲಿ ಒಂದು 4-5 ಬರ್ತದೆ ಸರ್ ಈ ಮಸೀದಿ. ಹಾಂ ಇಲ್ಲಿ ಒಂದು ಬರ್ತದೆ, ಹಿಂಭಾಗೊಂದು ಬರ್ತದೆ, ಅಲ್ಲಿ ಮುಂದೆ ತೋರಿಸಿ, ಅಲ್ಲಿ ಮುಂಭಾಗೊಂದು ಬರ್ತದೆ ಸರ್. ಮಳೆ ಬಂದರೆ ಬರ್ದು ಆಗೋದು ಸರ್. ಹೌದು. ನೀರು ಹೋಗಿ ಹೋಗ್ತದೆ ಸರ್. ಓ, ಇಲ್ಲಿ ಕಾಯಿಲೆ. ಸರ್ ಫುಲ್ ಕಾಲುವೆ. ಕಾಲುವೆ ನೋಡಿ, ಹಿಂಗೆ ಮತ್ತೆ ಕಾಲುವೆ ಸರ್. ಹಾಂ ಹಾಂ, ಸರಿ. ಮತ್ತು ಪೂರ್ತಿ ಇದು ಕರಿ ಭೂಮಿ ಅಲ್ಲ, ಹಾಂ ಮತ್ತು ಹೋಗೋದು ಭಾಳ ಹೆಜ್ಜೆ ಇಡೋದು ಕಷ್ಟ ಸರ್. ಹಾಂ ಮತ್ತು ಬರ್ಬೋದು, ಬಟ್ ಚಪ್ಪಲಿ ತೆಗೆದು ಬರಬೇಕು. ಹಾಂ ಸರಿ ಸರಿ. ಚಪ್ಪಲಿ ಅಂಟಿಸ್ಕೋತದಲ್ಲ ಸರ್. ಹೌದು. ಸ್ವಲ್ಪ ಒಳಗಡೆ ದಾರಿ, ಕಚ್ಚಿ ದಾರಿ ಸರ್. ನೋಡಿ ಬರ್ತ ನೋಡಿ ಸರ್. ಇದಕ್ಕೆ ಲೋಕಲ್ ಹೆಸರು, ಸಾಟ್ ಖಬರ್ ಕರೀತಾರೆ. ಸಾಟ್ ಖಬರ್ ಸರ್. ಆ್ಯಕ್ಚುಲಿ 64 ಗೋರೆ, ಅವ್ನಿಗೆ 64 ಹೆಂಡತಿ. ಸಾಟ್ ಅಂದರೆ 60 60. ನಮ್ಮ ಇದೆಲ್ಲ ಉರ್ದು ಹಿಂದಿ ಮಾತಾಡ್ತಾರಲ್ಲ, ಈಗ ಲೋಕಲ್ ಹೆಸರು ಸಾಟ್ ಖಬರ್. ಲೋಕಲ್ ಹೆಸರು ಸಾಟ್ ಖಬರ್ ಕರೀತಾರೆ. 60 ಸಮಾಧಿ, 60 ಸಮಾಧಿ, 60 ಸಮಾಧಿ ಬರ್ತಾರೆ. ಈಗ ಅದು ಹಿಂದಿ ಉರ್ದುಗಳಿಗೆ ಲೋಕಲ್ ಜನ ಸಾಟ್ ಖಬರ್ ಅಂದರೆ ನಿಮಗೆ ತೋರಿಸ್ತಾರೆ. ನೀವು 60 ಗೋರೆ ಬಂದರೆ ಯಾರು ಹೇಳ್ಬೇಕು ಸರ್? ಲೋಕಲ್ ಹೆಸರು ಪ್ರಸಿದ್ಧ ಆಗಬೇಕಲ್ಲ. 60 ಗೋರೆ ಥರ ಸಾಟ್ ಖಬರ್ ಕರ್ತಾರೆ. ಆ್ಯಕ್ಚುಲಿ 64 ಅವ ಸರ್, ಒಂದು ಖಾಲಿ ಇದೆ. 63 ಸಮಾಧಿ ಇದೆ ದೋಸ್ತ. ನೋಡಿ 60 ಗೋರೆ ಇದೆ ನೋಡಿ ಸರ್. 63-4 ಇದೆ ನೋಡಿ. ಇದು ಲೈನ್ ಬರುತ್ತೆ ಸರ್. ಇದು ನಮ್ಮ ಇದರಲ್ಲಿ ಮಸೀದಿ ಇದೆ ಸರ್, ಪಕ್ಕದಲ್ಲಿ ಒಂದು. ಇಲ್ಲಿ ಒಂದು ಚಿಕ್ಕದಾಗ ಮಸೀದಿ ಇತ್ತು ಮುಂಚಾಗಿ. ಇದು ಮಸ್ಜಿದ್. ಹಾಂ, ಇಲ್ಲಿ ಮಸ್ಜಿದ್ ಇದೆ. ಇದು ಸಾಟ್ ಖಬರ್ ಬರ್ತಾರೆ. ಇದು ನೋಡಿ, ಅದು ಹಿಂಗೆ ಬರ್ತಾನೆ ಒಂದು. ಅದನ್ನು ಫಸ್ಟ್ ಒಂದು 11 ಗೋರಿ ಬರ್ತಾವೆ. ಹಾಂ, 1 2 3 4 5 ಆ ಕಡೆ 11 ಬರ್ತಾವೆ. ಈ ಕಡೆ ಕಮ್ಮಿ ಹಾಕೋದು ಬರ್ತದೆ ಸರ್. ಕಮ್ಮಿ ಆಗುತ್ತೆ, 5 ಬರ್ತಾವೆ ಅಂತ. ಹೆಂಗೆ ಬಂದು ಹಂಗೆ ಇದು ಮಾಡ್ಯಾರ ಅವ್ರು ಹೇಳ್ತಾರೆ. ಹೆಂಗೆ ಕೊಂದೇನಂಗೆ ಸಮಯ ಮಾಡ್ಯಾರ. ಹಾಂ, ಮತ್ತು ಇದು ನೋಡಿ ಹಿಂಗೆ ಬರ್ತಲ್ಲ, ಹೀಗೆ ಬರುತ್ತೆ ಸರ್.
ಒಂದು ಮಾತ್ರ ಇದು ಖಾಲಿ ಇದೆ ಸರ್. ಖಾಲಿನಾ ಸರ್? ಹಾಂ, ಹಿಂಗೆ ಸರ್ ಖಾಲಿ? ಅಲ್ಲಿ ಅಕ್ಕಿ ಒಬ್ಬಕ್ಕೆ ಓಡಿ ಹೋಗಿದ್ದು ಹೇಳ್ತಾರೆ. ಹಾಂ 64 ಗಂಟೆ ಒಳಗೆ ಹಾ. 63 ಕೊಂದೇರು ಇರ್ತೈತೆ, ಒಬ್ಬಕ್ಕೆ ಓಡಿ ಹೋಗಿ ಅಂತ ಹೇಳ್ತಾರೆ. ಅದು ಜಾಗನೂ ಖಾಲಿ ಇದೆ. ಓಕೆ, ಮೇ ಬಿ ಅವ್ರಿಗೆ ಮುಂಚೆ ಗೊತ್ತಾಗೋಯ್ತು ನಂಗೆ ಹಾಂ ಸಾಯಿಸ್ಬಿಡ್ತಾರೆ. ಹಾಂ, ಒಬ್ಬಕ್ಕೆ ಓಡಿ ಹೋಗಿ ಹೇಳ್ತಾರೆ ಸರ್. ಹಾಂ ಮತ್ತು ಇಲ್ಲಿ ಒಂದು ಜಾಗ ಖಾಲಿ ಇದೆ. ಖಾಲಿ ಇದೆ. ಹಾಂ, ಟೋಟಲ್ 63 ಗೋರಿ ಹೇಳಿ ಸರ್ ನೀವು. ಹಾಂ 63 ಇದೆ, ಒಂದು ಖಾಲಿ ಇದೆ. ಸರಿ. ಈಗ ಎಲ್ಲ ಗೋರಿ ಒಳಗೆ ಅದೊಂದು ಗೋರಿ ಸ್ಪೆಷಲ್ ಇದೆ ನೋಡಿ. ಇದು ಸರ್? ಹಾಂ ನೋಡಿದ್ದಾರೆ ಜಲ ಬೇರೆ ಥರ ಕಾಣ್ತಾ ನೋಡಿದ್ರು, ಹೈಟ್ ಎಷ್ಟು ಕಾಣ್ತಾ ನೋಡಿ. ಹೌದು ಸರ್, ಹೌದು. ಹಾಂ, ಎಲ್ಲ ಈ ಕಡೆ ನೋಡಿ, ಈ ಕಡೆ ಫೋಕಸಿಂಗ್ ಮಾಡಿ ನೋಡಿ. ಹಾಂ. ನೋಡಿ ಎಲ್ಲ ಸೈಜ್ ನೋಡಿ ಸರ್. ಹಾಂ ಹಿಂಗೆ ನೋಡ್ಕೋದು ಬಂದರೆ ನೋಡ್ರಿ, ಇದೊಂದು ಸ್ವಲ್ಪ ಸರ ಎತ್ತರ ಕಾಣಿಸ್ತಾ ಮತ್ತು ಅದು ಹೈಟ್ ಕಾಣಿಸ್ತಾವೆ. ಯಾಕೆ ಸರ್ ಇದು? ಇದು ವಿಷಯ ಹೇಳ್ತಾರಪ್ಪ, ಇದು ಕತೆ ಹಿಸ್ಟ್ರಿ ಒಳಗೆ ಏನಿಲ್ಲ ಸರ್. ಬರೀ ಎಲ್ಲ ದೊಡ್ಡ ದೊಡ್ಡ ಇತಿಹಾಸ ಬರ್ದಿರೋ ಬುಕ್ ಬರ್ತಾರೆ. ಒಂದು ಈಶಾನ್ಯ ದಿಕ್ಕಿಗೆ ಒಂದು ಗೋರೆ ಸ್ಪೆಷಲ್ ಇದೆ, ಅದು ಜರ ಸೈಜ್ನ ಹೆಚ್ಚು ದೊಡ್ಡದಾಗಿದ್ದು ಹೇಳ್ತಾರೆ. ಸರಿ. ಇದೊಂದು ಆ್ಯಕ್ಚುಲಿ ಒಂದೊಂದು ಗೋರೆ ಬೇರೆ ಸರ್. ಸರ್ ಇದು 64 ಜನ ಹೆಂಡತಿರನ್ನ ಕೊಂದು ಸಮಾಧಿ ಮಾಡಿದ ಜಾಗ ಸರ್. ಹಾಂ ಲೋಕಲ್ ಹೆಸರು ಸಾಟ್ ಖಬರ್. ಸಾಟ್ ಖಬರ್. ಇದಾಗ ಆ್ಯಕ್ಚುಲಿ ಸರ್ ಮತ್ತು ದಾಖಲೆ ಇಲ್ಲ, ಹಾಂ ಸರಿ. ಪುರಾವೆನೂ ಇಲ್ಲ ಸರ್. ಜಿಲ್ಲಾ ಹೇಳಿದ ಕತೆ ಹಾಂ ಇಷ್ಟೋ ಇದು ಎಂಟ್ರಿ ಆಗಿಲ್ಲ. ಹೌದು, ಇದು ದಾಖಲೆ ಆಗಿಲ್ಲ. ಆಗಿಲ್ಲ. ಸರಿ. ಯಾಕೆ ಸರ್ ಉದ್ದೇಶ ಏನಾಗಿತ್ತು ಸರ್? ಏನಕ್ಕೆ ಸಾಯಿಸ್ಬೇಕಿತ್ತು? ಜನ ಹೇಳ್ತಾರೆ ಅವರು ಉದ್ಯೋಗ ಹೋಗೋ ಮುಂಚೆ ಮುಂದೆ ಶಿವಾಜಿ ಕೊಂದ್ರೆ ಇವ್ರು ಯಾರು ನೋಡಬೇಕು, ಎಲ್ಲ ಪರಿಹಾರ ಯಾರು ಮಾಡ್ತಾರೆ ಇವನ್ನ ಹೇಳ್ತಾರೆ ಕತೆ. ಅಥವಾ ಅವ್ರೇನ ಆಕ್ರಮಣ ಮಾಡಿಬಿಟ್ರೆ ಅಂತ. ಇದು ಶಿವಾಜಿಗಳು ಯುದ್ಧಕ್ಕೆ ಹೋದ್ರಲ್ಲ, ಅಲ್ಲಿ ಸತ್ತ ಮೇಲೆ ಹಾಂ ಓಕೆ, ಇವ್ರ ಗತಿ ಏನಾಗುತ್ತೆ? ಮತ್ತೆ ಹೇಳ್ತಾರೆ ಇನ್ನೊಂದು ಬಾವಿ ಐತಿ, ಆ ಬಾವಿ ಒಳಗೆ ಕೊಂದು ಸೈಸ್ ಅಂತ ಹೇಳ್ತಾರೆ. ಹಾಂ ಇದು ಒಂದು ಪೂರ್ತಿ ಹಾಕಲ್ಲ ಒಂದು ಊರೇ ಸರ್. ಹಾಂ ನೋಡಿ ಇಲ್ಲಿ ಒಂದು ಬಾವಿ ಇದೆ, ಮತ್ತೆ ಹಿಂಭಾಗ ಇದೇ ಬಾವಿ ಒಳಗೆ ಕೊಂದಿದೆ ಅಂತ ಹೇಳ್ತಾರೆ ಅಜೆ. ಓಕೆ, ಇದು ಬಾವಿ. ಇದೇ ಬಾವಿ. ಹಾಂ, ಅಲ್ಲಿ ಒಂದು ನೀರಿನ ಟಾಕಿ, ಇದು ನೀರಿನ ಟಾಕಿ. ತುಂಬ ದೊಡ್ಡ ಬಾವಿ ಸರ್. ದೊಡ್ಡ ಬಾವಿ ಸರ್. ದೊಡ್ಡ ಬಾವಿ ನೋಡಿ, ಇದು ದೊಡ್ಡ ಬಾವಿ ಇದೆ. ಹಾಂ, ಅಲ್ಲಿ ಒಂದು ಮಸೀದಿ ಇದೆ, ಮತ್ತೆ ಒಂದು ಮಸೀದಿ ಇದೆ, ಮತ್ತೆ ಅಲ್ಲಿ ಮಸೀದಿ. ಅಲ್ಲಿ ಮಸೀದಿ ಇದೆ. ಓಕೆ, ಇದು ನೀರಿನ ಟಾಕಿಗಳಿದೆ. ಹಾಂ ಇದು ಪೂರ್ತಿ ಪ್ಯಾಕ್ ಇದೆ ಅವಾಗ. ಓಕೆ, ನೋಡಿ ಕಂಪೌಂಡ್ ಕಾಣ್ತಲ್ಲ, ಹಾಂ ಹಾಂ ಅಲ್ಲಿ ಒಂದು ಮಸೀದಿ ಇದೆ. ಹಾಂ ಮತ್ತು ಇವ್ರು ಸತ್ತ ಮೇಲೆ ಅವ್ರು ಹೇಳ್ತಾರೆ ಶಿವಾನ ಕೊಂದ ಮೇಲೆ ಸತ್ತ ಮೇಲೆ ನಾನು ಸಮಾಧಿ ಮಾಡಬೇಕಂದ್ರೆ ಅಲ್ಲಿ ಒಂದು ದೊಡ್ಡ ಗುಮ್ಮಟ್ ಕಟ್ಟಿ ಹೋಗಿದೆ. ಹೌದು, ಅಲ್ಲಿದೆ. ಹೌದು. ಹಾಂ ಕಟ್ಟಿ ಅಲ್ಲಿ ಹೋಗ್ತೀನಿ ನಿಮಗೆ, ಅಲ್ಲಿ ಕಟ್ಟಿ ಹೋಗಿದ್ದಾರೆ. ಬಟ್ ಅವರು ಸಮಾಧಿ ಅಲ್ಲಿ ಆಗಿಲ್ಲ. ಅವ್ರ ಸಮಾಧಿ ಶಿವಾಜಿ ಮಾಡ್ತಾನೆ ಪ್ರತಾಪಗಢಿ ಮಹಾರಾಷ್ಟ್ರ. ಮಹಾರಾಷ್ಟ್ರಲ್ಲಿ ಅಲ್ಲಿ ಯುದ್ಧಕ್ಕೆ ಹೋದ್ರು, ಅಲ್ಲೇ ಶಿವಾಜಿ ಅವರು ಕೊಂತಾರಲ್ಲ ಟೈಗರ್ ನೀರು ಹಾಕಿ. ಹೌದು ಹೌದು ಸರ್, ಕರೆಕ್ಟ್. ಟೈಗರ್ ನೀರು ಹಾಕಿ ಶಿವ ಕೊಂತಾನೆ. ಕೊಂತ ಮೇಲೆ ಮತ್ತು ಆ ಡೆಡ್ ಬಾಡಿಗಳು ಕೊಟ್ಟಿಲ್ಲ ಅವರು. ಡೆಡ್ ಬಾಡಿ ಅಲ್ಲೇ ಸಮಾಧಿ ಮಾಡಿಬಿಟ್ರು. ಅಲ್ಲಿ ಸತ್ತರನ ಸಮಾಧಿ ಮಾಡಬೇಕಂತ ಗುಮ್ಮಟ ಅವ್ರು ಹೇಳಿ ಹೋಗಿದ್ರು, ಬಟ್ ಈಗ ಖಾಲಿ ಇದೆ. ಖಾಲಿ ಇದೆ. ಅದು ಜಾಗ ನಾವು ತೋರಿಸ್ತೀನಿ ನಿಮಗೆ. ಸರಿ, ಇದೇ ಬಾವಿ ಸರ್. ಜನ ಹೇಳೋದು ಮಾತಂದ್ರೆ ಇಲ್ಲಿ ಬಾವಿಗೆ ಹೆಂಡತಿಗಳನ್ನ ತಳ್ಳಿಬಿಟ್ಟು ಸಾಯಿಸಿದ್ರು ಅಂತ ಹೇಳ್ತಾರೆ. ಹೇಳ್ತಾರೆ. ಓಕೆ, ಭೇಟಿ ಹೋಗ್ತಾರಲ್ಲ, ಭೇಟಿ ಹೋಗಿ ಇದು ಮಾಡ್ತಾರೆ, ಫೆನ್ಸಿ ಮಾಡಕ್ಕೆ ಹೋಗ್ತಾರೆ. ಮತ್ತು ಅವ್ರು ಹೊರಟು ಹೋಗಿ ಸಾಯಿಸ್ತಾರೆ. ಮತ್ತು ಸಾಯ್ತು ಮತ್ತು ಬಾಡಿ ತಂದಿಲಿಂದ ದಫನ್ ಮಾಡಬೇಕಾಗಿತ್ತು ಅಂದ್ರೆ ಅದು ಮಾಡಿಲ್ಲ ಅವರು. ಮತ್ತು ಶಿವಾಜಿ ಅಲ್ಲಿ ಅವ್ರು ದೊಡ್ಡ ಗೌರವ ಕೊಟ್ಟು ಅವ್ರಿಗೆ ಸಮಾಧಿ ಮಾಡಿ ಒಂದು ದೊಡ್ಡ ದೇವಸ್ಥಾನ ಮಾಡಿದ್ದಾರೆ ಅಲ್ಲಿ. ಅದು ಮಹಾರಾಷ್ಟ್ರ ಪ್ರತಾಪ್ಗಢ ಗಡ್ನಲ್ಲಿ ಇದೆ. ಇದು ಈ ಏರಿಯಾ ಕತ್ತಾರೆ ಮೊಹಮ್ಮದಿಯಾ ಸರೋವರ. ಈ ಏರಿಯಾ ಹೆಸರು ಮೊಹಮ್ಮದಿಯಾ ಸರೋವರ. ಊರ ಹೆಸರು ಅಫ್ಜಲ್ಪುರ್ ಟಕಿಯಾ. ಅವ್ರ ಹೆಸರು ಟಕಿಯಾ ಅಂದ್ರೆ ವಿಲೇಜ್ ಬಡಾವಣಿ. ಎಸ್ ಸರ್, ಅವ್ರುಗಳು ಯುದ್ಧಕ್ಕೆ ಹೋಗ್ತಾರಲ್ಲ, ನಾ ಯುದ್ಧ ಗೆದ್ದು ಬರ್ತೀನಿ ಹೋಗ್ತಾರೆ. ಅಲ್ಲಿ ಹೋಗೋಣ ಮತ್ತು ಅವ್ರಿಗೆ ಕೊಂತಾರೆ. ಮತ್ತು ಕೊಂದ್ಮೇಲೆ ಮತ್ತು ಹೋಗೋ ಮುಂಚೆ ಅವ್ರಿಗೆ ಗುರುಗಳು ಹೇಳ್ತಾರೆ ನೀವು ಮತ್ತೆ ಹೊಳೆ ಬರೋದಿಲ್ಲ. ಹಾಂ ಹೇಳೇನ ತಯಾರು ಮಾಡ್ತಾರೆ. ನಮ್ಮ ಗುರು ಹೇಳೇನಂದರೆ ಅವ್ರಿಗೆಲ್ಲ ಮತ್ತು ಯುದ್ಧಕ್ಕೆ ಒಂದು ಒಮ್ಮೊಮ್ಮೆ ಡಿಕ್ಲೇರ್ ಹೋಗಬೇಕಲ್ಲ ಸರ್. ಹೋದ್ರೆ ಒಳ್ಳೆ ಹೊಳಿನ ಮುಂದೆ ನಮ್ಮ ಮತ್ತೆ ಹೆಸರು ಕೆಡಿಸ್ತಲ್ಲ. ಇಲ್ಲಿ ಇವರು ರಾಜ ಇಲ್ಲ, ಅದೇಶ ದಂಡನಾಯಕ. ಯುದ್ಧಕ್ಕೆ ಹೋಗ್ಬೇಕು ಮತ್ತು ನಾಯಕ ಹೋಗ್ಬೇಕಲ್ಲ, ದೊಡ್ಡ ಸರ್ದಾರ್ ಹೋಗ್ಬೇಕಲ್ಲ. ಓಕೆ, ಶಿವಾಜಿ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಯುದ್ಧಕ್ಕೆ ಹೋದ್ರೆ ಮತ್ತೆ ವಾಪಸ್ ಬರ್ತೀನಿ ಇಲ್ಲ ಅವ್ರಿಗೆ ಗೊತ್ತಾಗಲ್ಲ. ಯಾರಿಗೆ? ಶಿವಾಜಿಗೆ. ಇವರಿಗೆ ಗೊತ್ತಿಲ್ಲ. ಅಫ್ಜಲ್ ಅವನಿಗೆ ಮುಂದೆ ಹೋದ್ರೆ ಎಸ್ಕಮ್ಮ ಆದರೆ ಏನು ಮಾಡಬೇಕು. ಯುದ್ಧಕ್ಕೆ ಹೋಗೋ ಮುಂಚೆ ಅವ್ರಿಗೆ ಒಂದೇ ಹೇಳ್ತಾರೆ ಸರ್. ಮತ್ತು ಎಲ್ಲಿ ಇಷ್ಟದಾಗ ಯಾವ ಬುಕ್ದಾಗ ಬರ್ದಿದ್ದ ಕತೆ ಇಲ್ಲ ಸರ್. ಸರಿ ಸರ್. ಸರ್ ಮತ್ತೆ ಇದು ಯಾವಾಗ ಕಟ್ಟಿರ್ಬೋದು ಸರ್ ಇವೆಲ್ಲ? ಲೈಕ್ ಕಾಂಪೌಂಡ್ ಆಗಿರ್ಬೋದು,
ಇದಕ್ಕೆ ಇದು ಅವ್ರು ಅವಾಗೆ ಸರ್ ಎಲ್ಲ ಇದು ಅವಾಗೆ ಆಗ್ಯಾರ ಸರ್. ಮಹಾರಾಜ ಕಾಲದಲ್ಲಿ ಅವಾಗ ಮಾಡಿಸ್ಕೊಂಡು ಅವಾಗ ಇದೆ ಬಲಿ ದೀಪಾವಳಿ ಕಾಂಪೌಂಡ್ ಮಾಡಿದ್ರಿ. ಕಾಂಪೌಂಡ್ ಮಾತ್ರ ಇವಾಗ ಎಸ್ ಐ ಮಾಡಿದ್ರು. ಎಸ್ ಐ ಮಾಡಿದ್ದಾರೆ ಸೇಫ್ಟಿ ಸಲುವಾಗಿ. ಇದು ಮಾತ್ರ ಅವಾಗಿದೆ ಸರ್. ಎಲ್ಲ ಅವಾಗಿದೆ. ಓಕೆ ಸ್ನೇಹಿತರೆ, ನೋಡ್ತಾ ಇದ್ರೆ 64 ಹೆಂಡತಿಗಳನ್ನ ಸಾಯಿಸಿದಂತಹ ಜಾಗ ನೋಡ್ಬೋದು. ಗೋರಿಗಳು ಸಹ ಇದೆ, 64 ಗೋರಿಗಳು ನೋಡ್ಬೋದು. ಬಟ್ ಒಂದು ಕಂಬರ್ ಖಾಲಿ ಇದೆ. ಯಾಕೆಂದರೆ ಅವರು ತಪ್ಪಿಸ್ಕೊಂಡು ಹೋಗ್ಬಿಟ್ರು ಅನ್ನೋದೊಂದು ಕತೆ ಇದೆ. ಬಟ್ ಎಲ್ಲೂ ಉಲ್ಲೇಖ ಆಗಿಲ್ಲ ತಪ್ಪಿಸ್ಕೊಂಡ್ರು ಅಂದ್ಬಿಟ್ಟು. ಮತ್ತು ಇದು ಹೆಂಗೆ ಸಾಯಿಸ್ತಿದ್ರು ಅಂತಲೂ ಉಲ್ಲೇಖ ಆಗಿಲ್ಲ. 44 ಜನ ಹೆಂಡತಿ ಹೆಂಗೆ ಸತ್ರು ಅಂತಲೂ ಉಲ್ಲೇಖ ಆಗಿಲ್ಲ. ಬಟ್ ಜನಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಹೆಂಗೆ ಹಿಂದೆ ಇರುವಂಥ ಬಾವಿ ತೋರಿಸಿದ್ನಲ್ಲ, ಸೊ ಆ ಬಾವಿಗೆ ತಳ್ಳಿ ಸಾಯಿಸಿರ್ಬೋದು ಅನ್ನೋದೊಂದು ಆಡು ಮಾತು ಅಂತ ಹೇಳ್ಬೋದು ಅಂತ ಜನಗಳು ನಂಬಿದ್ದಾರೆ. ಸೊ ಇದು ಇಲ್ಲಿನ ಇನ್ಫಾರ್ಮೇಷನು.